ಈ ನಾರಾಯಣ ಲಕ್ಷ್ಮೀನಾರಾಯಣ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ನೀವು ಇದೇ ಮಾತು ಹೇಳ್ತಾ ಇದ್ರಾ? ನಾರಾಯಣ ಆದ್ರೇನು, ನರಸಿಂಹ ಆದ್ರೇನು, ಮಕ್ಕಳು ಹಾಗೇ ನೋಡ್ಬೇಕಪ್ಪ. ಇದರಲ್ಲಿ ಪಕ್ಷಪಾತ ಏನಿದೆ? ನನ್ನಿಂದ ಮಹಾಪರಾಧವಾಯಿತು, ದಯಮಾಡಿ ಕ್ಷಮಿಸಿ ಗುರುಗಳೇ. ಅನಾಥ ರಕ್ಷಕ, ಆಪದ್ ಬಾಂಧವ, ಕರುಣಾ ಸಾಗರನು ನೀವು ರಾಘವೇಂದ್ರರೇ. ನಿಮ್ಮ ಮಹಿಮೆ ಅಪಾರ, ನಿಮ್ಮ ಕರುಣೆಯ ಕೈಗಳು ಜಗದಗಲ ಮುಗಿಲಗಲ ಚಾಚಲಿ. ಇದೇ ನಮ್ಮ ಹಾರೈಕೆ. ಆಚಾರ್ಯರೇ, ಗುರುಗಳೇ, ಶ್ಯಾಮ ಭಟ್ರಲ್ಲಿ ಕಾಣಿಸ್ತಾ ಇಲ್ಲ. ಅವ್ರು ಯಾವಾಗಲೂ ಹೊರಗೋಗಿ ಹಣ್ಣು ಹಂಪ್ಲ ಹೂವು ತುಳಸಿ ಥರ ಹವ್ಯಾಸವಿತ್ತು. ನಾವು ಹಾಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡ್ವಿ. ವಯಸ್ಸಾದ ಜೀವ, ಆರೋಗ್ಯ ಬೇರೆ ಕ್ಷೀಣಿಸಿರುತ್ತೆ. ಎಲ್ಲಿ ಹೋಗಿರ್ಬೋದು? ಭೋಗೇಂದ್ರಾಚಾರ್ಯ, ಗುರುಗಳೇ, ಶ್ಯಾಮ ಭಟ್ರು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಒಂಚೂರು ಗಮನಿಸ್ತೀರಾ? ಆಗಲಿ ಗುರುಗಳೇ. ವಯಸ್ಸಾದ್ಮೇಲೆ ತೆಪ್ಪಗೆ ಹಾಕಿದ್ದನ್ನ ಉಂಡ್ಕೊಂಡು ತಿನ್ಕೊಂಡು ಬಿದ್ದಿರಬೇಕು. ಅದನ್ನು ಬಿಟ್ಟು ಗುರುಗಳನ್ನ ಮೆಚ್ಚಿಸೋ ಸಲುವಾಗಿ ಹೊರಗೋಗಿ ಕಾಡೆಲ್ಲ ಸುತ್ತಿ ಕಾರೆ ಹಣ್ಣು, ಬೋರೆ ಹಣ್ಣು, ನೇರಳೆ ಹಣ್ಣು, ಮಾವಿನ ಹಣ್ಣು ಅಂತ ಎಲ್ಲ ಸಿಕ್ಕಿದ್ದನ್ನ ತಂದು ತಂದೆ ಮಗನ ಮುಂದೆ ಸುರಿಯೋದು. ಆಚಾರ್ಯರೇ, ಗುರುಗಳು ಚಿಕ್ಕ ಮಗು ಇದ್ದಾಗಿಂದಲೂ ಶ್ಯಾಮ್ ಭಟ್ರು ಎತ್ತಾಡಿಸಿದ ಜೀವ ಅದು. ಅವರು ಹಣ್ಣು ಹಂಪಲು ತಂದುಕೊಟ್ರೆ ನೀವು ಯಾಕೆ ಹುರ್ಕೊತೀರಾ? ಉರಿ ಆದರೆ ನೀನೇನು ಬಂದು ಗಂಧ ಹಚ್ತೀರಾ ಗೋವಿಂದ? ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗಿ ಗೋವಿಂದ. ನನಗೆ ಬುದ್ಧಿ ಹೇಳಕ್ಕೆ ಬಂದುಬಿಟ್ಟ ಈ ಗೋವಿಂದ. ಏ ಗೋವಿಂದ, ಬಾಯ್ಲಿ. ಹೇಳಿ ಗುರುಗಳೇ. ಆ ಶ್ಯಾಮ್ ಭಟ್ರು ಬೆಳಿಗ್ಗೆ ಹೊರಗೆ ಹೋದವರು ಇನ್ನೂ ಬಂದಿಲ್ವಂತೆ. ಹೂವು ಹಣ್ಣು ಕೀಳಕ್ಕೋಗಿ ಕಾಲು ಚಾರೆಲ್ಲೋ ಬಿದ್ದಿರ್ತಾರೆ. ಹುಡ್ಕೋಬಾ, ಹೋಗು. ಹೋಗ್ಲೇಬೇಕಾ ಗುರುಗಳೇ? ಆ ವೆಂಕಟ್ ಗುರುಗಳೇ ನೇರವಾಗಿ ಆದೇಶ ಮಾಡಿದ್ದಾರೆ. ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ ಗೋವಿಂದ. ಹೋಗೋ ದಾರಿಲಿ ಏನಾದರೂ ನಡ್ಕೊಂಬರ್ತಾ ಇದ್ದು ನೀನು ಕಣ್ಣಿಗೆ ಬಿದ್ದರೆ ಕರ್ಕೊಂಡು ಬಾ. ಜಾರ್ಗೀರ್ ಬಿದ್ದು ಕಾಲ್ಗಿಲ್ ಮುರ್ಕೊಂಡಿದ್ರೆ ಅಲ್ಲೇ ಬಿಟ್ಟು ಬಾ. ಕರ್ಕೊಂಡು ಬಂದರೆ ಸೇವೆ ಮಾಡೋ ಕರ್ಮ ನಮ್ಮ ತಲೆಗೆ ಬೀಳುತ್ತೆ. ಸರಿ ಗುರುಗಳೇ. ಶ್ರೀಹರಿ ನಾರಾಯಣ ಗೋವಿಂದ. ಶ್ರೀಹರಿ, ಅರೆ ಮಾವಿನ ಮರ ಇಲ್ಲೇ ಇದೆ. ಗುರುಗಳಿಗೆ ಮಾವಿನ ಹಣ್ಣು ಅಂದ್ರೆ ಬಲು ಪ್ರೀತಿ. ಆದರೆ ಇದನ್ನು ಹತ್ತಿ ಕೀಳೋದು ಹೇಗೆ? ಶ್ರೀಹರಿ ಇದ್ದಾನೆ. ಶ್ರೀಹರಿ! ಶ್ರೀಹರಿ ನಾರಾಯಣ ಗೋವಿಂದ ನಾರಾಯಣ. ಶ್ರೀಹರಿ ಕಾಪಾಡುತ್ತಂದೆ, ಕಾಪಾಡುತ್ತಂದೆ. ಶ್ರೀಹರಿ ಶ್ರೀಹರಿ ನಾರಾಯಣ ಗೋವಿಂದ ನಾರಾಯಣ. ಶ್ರೀಹರಿ ಕಾಪಾಡುತ್ತಂದೆ. ಓ, ಈ ಮುದ್ಕ ಇಲ್ಲೇ ಇದ್ದಾನೆ.
ಅಯ್ಯೋ ಹಾವುಗಳು ಬೇರೆ ಇದೆ. ಆ ಶ್ಯಾಮ್ ಭಟ್ರು ಹೊಂಡದಲ್ಲಿ ಬಿದ್ದು ಹೋಗಿದ್ರು, ಸುತ್ತ ಹಾವುಗಳಿದ್ವು, ಖಂಡಿತ ಅವ್ರನ್ನ ಸಾಯಿಸ್ಬಿಡುತ್ತೆ ಅಂತ ನಮ್ಮ ಗುರುಗಳ ಹತ್ರ ಹೇಳ್ಬಿಡ್ತೀನಿ. ನಮ್ಗೆ ಯಾಕೆ ಬೇಕಿದು? ಕಾಪಾಡು ತಂದೆ. ಗುರುಗಳೇ ಹಾವು ಚೇಳು, ಹಾವು ಚೇಳು! ಇಲ್ಲ ಇಲ್ಲ ಗುರುಗಳೇ, ಶ್ಯಾಮ್ ಭಟ್ರು ಹಳ್ಳದಲ್ಲಿ ಬಿದ್ದವ್ರೆ ಅಲ್ಲಿ. ಎಂಥ ಕರ್ಣ ಸುಮಧುರವಾದ ಸುದ್ದಿ ತಂದಿದ್ಯಾ ಗೋವಿಂದ. ಆ ಮುದ್ಕ ಅಲ್ಲೇ ಬಿದ್ದ ಸಾಯಿ ನನ್ನ ಎಷ್ಟೋ ಆಸೆಗಳನ್ನ ನುಚ್ಚುನೂರು ಮಾಡಿಬಿಟ್ಟ. ಯಾರಾದ್ರೂ ಕೇಳಿದ್ರೆ ಹುಡುಕಿದ್ವಿ, ಸಿಗ್ಲಿಲ್ಲ ಅಂತ ಹೇಳೋ. ಯಾರ ಹತ್ರ ಕೇಳಬೇಕು? ಗುರುಗಳಿಗೆ. ರೆಡಿ. ಗುರುಗಳೇ, ಒಳಗೆ ಬರ್ಬೋದಾ? ಒಳಗೆ ಬರಬಹುದೇ ಅಂತ ಕೇಳೋದು ಹೊರಗೆ ನಿಂತು, ಒಳಗೆ ಬಂದ ಮೇಲಲ್ಲ. ಅದು ತುಂಬ ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು, ಹಾಗಾಗಿ ಆತುರದಲ್ಲಿ ಈ ಥರ ಆಗೋಯ್ತು. ತಿಳಿಸಿ. ಏನ ಮುಖ್ಯವಾದ ವಿಷಯನ? ಅದು ಗುರುಗಳೇ, ಶ್ಯಾಮ್ ಭಟ್ರನ್ನ ಹುಡುಕ್ಸಿ ಅಂತ ಹೇಳಿದ್ರಿ ಅಲ್ವಾ? ಹುಡುಕ್ಸಿದ್ರ? ಹಾಂ, ನಾವೇ ಹುಡುಕಿದ್ವಿ. ಎಲ್ಲಿ? ಕಾಡು, ಹೊಲ, ಗದ್ದೆ, ಬೈಲು, ನದಿ ಮೂಲ, ಋಷಿ ಮೂಲ ಎಲ್ಲ ಕಡೆ ಹುಡುಕಿದ್ವಿ. ಸಿಕ್ಕಿದ್ರ? ಯಾವ ಮೂಲೆಯಲ್ಲೂ ಸಿಕ್ಕಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಗುರುಗಳೇ. ಆದರೆ ನಾನು ಬಲವಾಗಿ ನಂಬಿರೋ ಒಂದು ವಿಚಾರ ಇದೆ. ಏನದು? ಶ್ಯಾಮ್ ಭಟ್ರು ಕಳೆದ ಸಾರಿ ಇದೇ ರೀತಿ ಮಠ ಬಿಟ್ಟು ಹೋದವರು ಎಷ್ಟೇ ವರ್ಷಗಳಾದರೂ ಬರಲೇ ಇಲ್ಲ. ಈಗಲೂ ಹಾಗೆ ಎಲ್ಲೋ ಹೊರಟೋಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೂ ಏನೇನು ಅನ್ಸತ್ತೆ? ಅವ್ರನ್ನ ಹುಡುಕಿ ಏನೂ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಬಲವಾದ ಅಭಿಪ್ರಾಯ. ನನ್ನ ಅಭಿಪ್ರಾಯ ಬೇರೆಯೇ ಇದೆ. ಏನದು ಗುರುಗಳೇ? ಶ್ಯಾಮ್ ಭಟ್ರು ಮಠಕ್ಕೆ ಬಂದೇ ಬರ್ತಾರೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಅದು ಗುರುಗಳೇ, ತಾವಿನ್ ಹೊರಡಬಹುದು. ನಿನಗೆ ಹೇಳಿದ್ದು ಹೊರಟೋಗೋವಿಂದ. ಶ್ರೀಹರಿ ಅವರನ್ನು ಕಾಪಾಡು ತಂದೆ. ಶ್ರೀಹರಿ, ನಾರಾಯಣ, ಗೋವಿಂದ. ಗುರುಗಳಿಗೆ ಮಾವಿನ ಹಣ್ಣು ಅಂದರೆ ಬಲು ಪ್ರೀತಿ. ಆದರೆ ಇದನ್ನು ಹತ್ತಿ ಕೀಳೋದು ಹೇಗೆ? ಶ್ರೀಹರಿ! ಹಾವು! ಹಾವು! ನಮಗೆ ಮಾವಿನ ಹಣ್ಣು ಇಷ್ಟ ಅಂತ ಹೇಳಿ ನೀವು ಕಾಲ್ಜಾರ್ ಬಿದ್ರ ಭಟ್ರೆ. ಚಿಂತೆ ಬಿಡಿ, ಶ್ರೀಹರಿ ಇದ್ದಾನೆ. ನಾರಾಯಣ ಅನುಗ್ರಹಿಸು ತಂದೆ.